ಮೇ 18ನೇ ತಾರೀಕು ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಇರುವಂತದ್ದು. ಅಡ್ವಾನ್ಸ್ ಆಗಿ ಇವತ್ತೇ ಜಿ ಟಿ ದೇವೇಗೌಡರು ದೊಡ್ಡಗೌಡರನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ನೆಪದಲ್ಲಿ ಅವ್ರನ್ನ ಭೇಟಿ ಮಾಡಿರುವಂತದ್ದು ಇದು ರಾಜಕೀಯ ಹೊರತು ಕೇವಲ ಸೌಜನ್ಯದ ಭೇಟಿ ಅಂತ ನಾವಂತೂ ಹೇಳ್ತಾ ಇಲ್ಲ. ಯಾಕಂದ್ರೆ ಜಿ ಟಿ ದೇವೇಗೌಡರನ್ನ ಎಲ್ಲೊಂದ್ ಕಡೆ ಮೇ 17ರಂದು ನಡೆಯುವಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತದ ಕಾರ್ಯಕ್ರಮದ ಮೂಲಕ ಜಿ ಟಿ ದೇವೇಗೌಡರ ಬರವಣ ಸಂಪೂರ್ಣವಾಗಿ ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಿಂತ್ಕೊಂಡು ಜಿ ಟಿ ದೇವೇಗೌಡರ ಸಾಮ್ರಾಜ್ಯದಲ್ಲಿ ನಿಂತ್ಕೊಂಡು ಸಾರಾ ಮಹೇಶ್ ಅವರು ಜನರನ್ನ ಸೇರಿಸಿ ಒಂದು ಸ್ಪಷ್ಟವಾದಂತ ಒಂದು ದೊಡ್ಡ ಸಂದೇಶವನ್ನ ಕೊಡ್ಲಿಕ್ಕೆ ಸಾರಾ ಮಹೇಶ್ ಅವರು ಮುಂದಾಗಿದ್ರು. ಎಲ್ಲೊಂದ್ ಕಡೆ ಜಿ ಟಿ ದೇವೇಗೌಡ ವರ್ಚಸ್ನ ಕುಗ್ಗಿಸ್ಲೇಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ರೂಪಿತ ಆಗಿತ್ತು ಅಂತೇಳಿ ಬಹಳಷ್ಟು ಜನ ಚರ್ಚೆನ ಮಾಡ್ತಾರೆ. ಏನಾದ್ರೂ ಕುಮಾರಸ್ವಾಮಿ ಅವರಿಗೆ ಏನಾದ್ರೂ ಮಿಸ್ಗೈಡ್ ಮಾಡಿ ಜನರೊಂದಿಗೆ ಜನತದ ಕಾರ್ಯಕ್ರಮ ಅಲ್ಲ, ಇದು ಕಂಪ್ಲೀಟ್ ಜಿ ಟಿ ದೇವೇಗೌಡರನ್ನ ಕುಗ್ಗಿಸುವಂತದ್ದು. ಅಂದ್ರೆ ಇವತ್ತೇ ಪರಮೋಚ್ಚ ನಾಯಕ ದೇವೇಗೌಡರನ್ನ ಭೇಟಿ ಮಾಡಿ ಈ ಎಲ್ಲಾ ಪ್ಲಾನ್ ಗಳನ್ನು ಕೂಡ ತಲೆಕೆಳಗಾಗಿ ಮಾಡಿದಿರುವಂತದ್ದು. ತಳಮಟ್ಟದಿಂದ ರಾಜಕಾರಣ ಮಾಡ್ಕೊಂಡು ಬಂದಂತಹ ಜಿ ಟಿ ದೇವೇಗೌಡರಿಗೆ ಈ ಸುಳಿವು ಸಿಕ್ಕಿರ್ಲಿಲ್ವಾ ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ಬೋದು. ಇವತ್ತು ಜೆಡಿಎಸ್ ನ ಪರಮೋಚ್ಚ ನಾಯಕರಾಗಿರ್ತಕ್ಕಂತಹ ಎಚ್ ಡಿ ದೇವೇಗೌಡರನ್ನ ಜಿ ಟಿ ದೇವೇಗೌಡರು ಭೇಟಿ ಮಾಡಿರುವಂತದ್ದು ಕೇವಲ ಸೌಜನ್ಯದ ಭೇಟಿ ಅಲ್ಲ, ಇದು ಟಕ್ಕರ್ ಕೊಡ್ಲೇಬೇಕು, ಮಾಸ್ಟರ್ ಸ್ಟ್ರೋಕ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಜಿ ಟಿ ದೇವೇಗೌಡರು ಪ್ಲಾನ್ ಮಾಡಿ ಭೇಟಿಯನ್ನ ಮಾಡಿದ್ದಾರೆ ಅಂತ ಈಗಾಗಲೇ ರಾಜಕೀಯವಾಗಿ ಊಹೆಯನ್ನ ಮಾಡಲಾಗ್ತದೆ. ನಾವು ಹೇಳ್ಬೋದು ಸಾರಾ ಮಹೇಶ್ ಅವರು ಕುಮಾರಸ್ವಾಮಿಗೆ ಆಪ್ತರ ಆದ್ರೆ ಜಿ ಟಿ ದೇವೇಗೌಡರು ದೊಡ್ಡಗೌಡರಿಗೆ ಪರಮಾಪ್ತರಾಗಿರುವಂಥದ್ದು ಬಹಳಷ್ಟು ರಾಜಕೀಯವಾಗಿ ಸಂಚಲನವನ್ನು ಉಂಟು ಮಾಡುತ್ತೆ. ದೊಡ್ಡಗೌಡರ ಮಾತೆ ಅಂತಿಮ ಅನ್ನೋಂಥದ್ದನ್ನ ನಾವು ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಹೀಗಾಗಿ ಜಿ ಟಿ ದೇವೇಗೌಡರನ್ನ ಬಿಲ್ಕುಲ್ ದೊಡ್ಡಗೌಡರು ಬಿಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಈ ಒಂದು ಭೇಟೆ ಅದಕ್ಕೆ ಸಾಕಷ್ಟು ಸಾಕ್ಷಿ ಅಂತಾನೆ ಹೇಳ್ಬೋದು. ದೊಡ್ಡಗೌಡರನ್ನೇ ಅವರು ಭೇಟೆ ಮಾಡಿದ್ಮೇಲೆ ಇನ್ನೂ ಕೂಡ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಇದ್ದಾರೆ ಅಂತಾನೆ ಅರ್ಥ. ಚಾಮುಂಡೇಶ್ವರಿ ರಾಜಕಾರಣದಲ್ಲಿ ರೋಚಕ ತಿರುವು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಜೆಡಿಎಸ್ ನ ಪರಮೋಚ್ಚ ನಾಯಕರಾಗಿರ್ತಕ್ಕಂತಹ ಎಚ್ ಡಿ ದೇವೇಗೌಡರನ್ನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂತಹ ಜಿ ಟಿ ದೇವೇಗೌಡರು ಭೇಟಿ ಮಾಡುವಂಥದ್ದು ಬಹಳಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಜಿ ಟಿ ದೇವೇಗೌಡರನ್ನ ಎಲ್ಲೊಂದ್ ಕಡೆ ಮೇ 17ರಂದು ನಡೆಯುವಂತಹ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತದ ಕಾರ್ಯಕ್ರಮದ ಮೂಲಕ ಜಿ ಟಿ ದೇವೇಗೌಡರ ಬರವಣ ಸಂಪೂರ್ಣವಾಗಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಜಿ ಟಿ ದೇವೇಗೌಡರ ಶಕ್ತಿಯನ್ನ ಕುಗ್ಗಿಸ್ಲಿಕ್ಕೆ ಸಾರಾ ಮಹೇಶ್ ಅವರು ಮಾಡಿದಂತಹ ತಂತ್ರಗಾರಿಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ಎಲ್ಲೊಂದ್ ಕಡೆ ಸಾರಾ ಮಹೇಶ್ ಅವರಿಗೆ ಟಕ್ಕರ್ ನೀಡುವಂತ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ ನ ಪರಮೋಚ್ಚ ನಾಯಕರಾಗಿರ್ತಕ್ಕಂತಹ ಎಚ್ ಡಿ ದೇವೇಗೌಡರನ್ನ ಜಿ ಟಿ ದೇವೇಗೌಡರು ಭೇಟಿ ಮಾಡಿರುವಂಥದ್ದು ಕೇವಲ ಸೌಜನ್ಯದ ಭೇಟಿ ಅಲ್ಲ, ಇದು ಟಕ್ಕರ್ ಕೊಡ್ಲೇಬೇಕು, ಮಾಸ್ಟರ್ ಸ್ಟ್ರೋಕ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಜಿ ಟಿ ದೇವೇಗೌಡರು ಪ್ಲಾನ್ ಮಾಡಿ ಭೇಟಿಯನ್ನ ಮಾಡಿದ್ದಾರೆ ಅಂತ ಈಗಾಗಲೇ ರಾಜಕೀಯವಾಗಿ ಊಹೆಯನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಮೇ 18ನೇ ತಾರೀಕು ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬ ಇರುವಂತದ್ದು. ಅಡ್ವಾನ್ಸ್ ಆಗಿ ಇವತ್ತೇ ಜಿ ಟಿ ದೇವೇಗೌಡರು ದೊಡ್ಡಗೌಡರನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ನೆಪದಲ್ಲಿ ಅವ್ರನ್ನ ಭೇಟಿ ಮಾಡುವಂತದ್ದು ಇದು ರಾಜಕೀಯ ಹೊರತು ಕೇವಲ ಸೌಜನ್ಯದ ಭೇಟಿ ಅಂತ ನಾವಂತೂ ಹೇಳ್ತಾ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತಹ ಒಂದು ರಾಜಕಾರಣ ಮೈಸೂರು ಭಾಗದಲ್ಲಿ ನಡೆದಿತ್ತು. ಯಾಕಂದ್ರೆ ಜನರೊಂದಿಗೆ ಜನತದ ಕಾರ್ಯಕ್ರಮ ಮೈಸೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಿ ಅಂತಿಮವಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕಾಗಿತ್ತು. ಸೊ ಅದು ಕೂಡ ಎಲ್ಲ ರೀತಿಯಂತಹ ವೇದಿಕೆಗಳು ಸಿದ್ಧತೆ ಆಗ್ತಿದೆ. ಚಾಮುಂಡೇಶ್ವರಿ ಕ್ಷೇತ್ರ ಜನರನ್ನ ಕರೆಸಿ ಆ ಒಂದು ಸಮಾವೇಶನ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಆ ಒಂದು ಸಭೆ ಸಮಾರಂಭಗಳನ್ನು ಕೂಡ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಎಲ್ಲೊಂದ್ ಕಡೆ ಇದು ಕೇವಲ ಜೆಡಿಎಸ್ ಪಕ್ಷದ ಕಾರ್ಯಕ್ರಮ ಆಗಿರ್ಲಿಲ್ಲ. ಎಲ್ಲೊಂದ್ ಕಡೆ ಸಾರಾ ಮಹೇಶ್ ಮತ್ತೆ ಜಿ ಡಿ ಹರೀಶ್ ಗೌಡರ ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು. ಜಿ ಟಿ ದೇವೇಗೌಡರನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಅದರಲ್ಲೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಿಂತ್ಕೊಂಡು ಜಿ ಟಿ ದೇವೇಗೌಡರ ಸಾಮ್ರಾಜ್ಯದಲ್ಲಿ ನಿಂತ್ಕೊಂಡು ಸಾರಾ ಮಹೇಶ್ ಅವರು ಜನರನ್ನ ಸೇರಿಸಿ ಒಂದು ಸ್ಪಷ್ಟವಾದಂತ ಒಂದು ದೊಡ್ಡ ಸಂದೇಶವನ್ನ ಕೊಡ್ಲಿಕ್ಕೆ ಸಾರಾ ಮಹೇಶ್ ಅವರು ಮುಂದಾಗಿದ್ರು. ಎಲ್ಲೊಂದ್ ಕಡೆ ಜಿ ಟಿ ದೇವೇಗೌಡ ವರ್ಚಸ್ನ ಕುಗ್ಗಿಸ್ಲೇಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ರೂಪಿತ ಆಗಿತ್ತು ಅಂತೇಳಿ ಬಹಳಷ್ಟು ಜನ ಚರ್ಚೆನ ಮಾಡ್ತಾರೆ. ಅಂದ್ರೆ ಜಿ ಟಿ ದೇವೇಗೌಡರನ್ನ ಬಿಟ್ಟರು ಕೂಡ ನಾವು ಜೆಡಿಎಸ್ ಪಕ್ಷವನ್ನ ಇಲ್ಲಿ ಕಟ್ತೇವೆ, ಜೆಡಿಎಸ್ ಪಕ್ಷವನ್ನ ಸಂಘಟಿಸ್ತೇವೆ, ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ಬೆಳೆಸ್ತೇವೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಸಾರಾ ಮಹೇಶ್ ಮತ್ತೆ ಜಿ ಡಿ ಹರೀಶ್ ಗೌಡರು ಸೇರಿದಂತೆ ಸಾಕಷ್ಟು ಜಿ ಟಿ ದೇವೇಗೌಡರ ವಿರುದ್ಧ ಯಾರೆಲ್ಲ ನಾಯಕರು ನಿಂತಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದ ಮೂಲಕ ಜಿ ಟಿ ದೇವೇಗೌಡರಿಗೆ ಕೌಂಟರ್ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಈ ಎಲ್ಲಾ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿದಂತಹ ಜಿ ಟಿ ದೇವೇಗೌಡರು ಇವತ್ತು ದೊಡ್ಡಗೌಡರನ್ನ ಭೇಟಿ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನ ಕೋರಿದ್ದಾರೆ. ಆ ಮೂಲಕ ಒಂದು ನೆಪದ ಮೂಲಕ ಮತ್ತೆ ನಾನೇ ಚಾಮುಂಡೇಶ್ವರಿಗೆ ಕಿಂಗ್ ಅನ್ನನ್ನ ಇದೀಗ ಜಿ ಟಿ ದೇವೇಗೌಡರು ಕೂಡ ನಿರೂಪಿಸ್ತಿದ್ದಾರೆ. ಈ ರೀತಿಯಾದಂತಹ ಒಂದು ರಾಜಕಾರಣ ಇವತ್ತು ಕೂಡ ಆಗಿರುವಂಥದ್ದು. ಯಾಕಂದ್ರೆ ಸಾರಾ ಮಹೇಶ್ ಅವರನ್ನ ಅವ್ರ ಬಣವನ್ನ ಮೂಲೆ ಗುಂಪು ಮಾಡಲಿಕ್ಕೆ ಈ ಒಂದು ಭೇಟಿಯನ್ನ ಜಿ ಟಿ ದೇವೇಗೌಡರು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಅಂತೇಳಿ ಸಾಕಷ್ಟು ನಮಗೆ ರಾಜಕೀಯವಾಗಿ ಈ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜನರೊಂದಿಗೆ ಜನತದಳ ಕಾರ್ಯಕ್ರಮ
ಮೂಲಕ ಸಾರಾಮೇಶ ಮೈಸೂರು ಭಾಗದಲ್ಲಿ GTD ಪ್ರಭಾವವನ್ನು ಕುಗ್ಗಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಅಂತ ಕೂಡ ಈಗಾಗಲೇ ನಾವು ಸಾಕಷ್ಟು ವರದಿಗಳ ಮೂಲಕ ನೋಡ್ಬೋದು. ಆದರೆ HD ದೇವೇಗೌಡರ ಈ ಭೇಟೆ ಮೂಲಕ GT ದೇವೇಗೌಡರು ಆ ತಂತ್ರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತೇಳಿ ರಾಜಕೀಯ ಮೂಲಗಳು ಕೂಡ ನಮಗೆ ತಿಳಿಸ್ತಾ ಇರುವಂಥದ್ದು. ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ GT ದೇವೇಗೌಡರು JDS ಟಿಕೆಟನ್ನು ಅಂದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೇ JDS ಟಿಕೆಟನ್ನು ಖಚಿತಪಡಿಸ್ಕೊಂಡಿದ್ದಾರೆ ಅಂತ ಈಗ ಹೇಳಲಾಗ್ತಿರುವಂಥದ್ದು. ಇದು GT ದೇವೇಗೌಡರ ಚಾಣಾಕ್ಷತನವೇ ಹೊರತು ಬೇರೆ ಏನೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಕೂಡ ಮಾತನಾಡ್ತಾ ಇದ್ದಾರೆ. ಅಂತಿಮವಾಗಿ ಈ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ JDS ನಾಯಕ ನಾನೇ, JDSನ ಪರಮೋಚ್ಚ ನಾಯಕ ನಾನೇ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ಕ್ಷೇತ್ರ ಜನರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು GT ದೇವೇಗೌಡರು ಇವತ್ತು ರವಾನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಾಮುಂಡೇಶ್ವರಿ ಕ್ಷೇತ್ರ ಹೇಳಿಕೆಯಲ್ಲಿ ಆಗ್ಲಿಂದಲೂ ಕೂಡ JDS ಭದ್ರಕೋಟೆ. ಈ ಒಂದು JDS ಭದ್ರಕೋಟೆಯಲ್ಲಿ 2018ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯವ್ರನ್ನ ಸೋಲಿಸಿದಂತಹ ಹೆಗ್ಗಳಿಕೆ GT ದೇವೇಗೌಡರಿಗೆ ಇರುವಂಥದ್ದು. ಈ ರೀತಿಯಾದಂತಹ ಈ ತರಹದಂತಹ ಪ್ರಭಾವಿ ನಾಯಕರನ್ನ ಕಳೆದುಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ JDS ಪರಮೋಚ್ಚ ನಾಯಕರಾಗಿರ್ತಕ್ಕಂತಹ HD ದೇವೇಗೌಡರು ಸಿದ್ಧವಿಲ್ಲ, ಜೊತೆಗೆ ಪಕ್ಷನೂ ಕೂಡ ಸಿದ್ಧವಿಲ್ಲ. ಹೀಗಾಗಿ ಸಿದ್ದರಾಮಯ್ಯವ್ರನ್ನ ಸೋಲಿಸಿದಂತಹ GT ದೇವೇಗೌಡರನ್ನ ಅವ್ರನ್ನ ವರ್ಚಸ್ನ ದೇವೇಗೌಡರು ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ, GT ದೇವೇಗೌಡರು ಬಿಡೋದಿಲ್ಲ ಅನ್ನೋಂಥದ್ದನ್ನ ಈಗಾಗಲೇ ಮತ್ತೊಮ್ಮೆ ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಭೇಟೆ ಅಸ್ತ್ರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ಬೋದು, ಸಾರಾ ಮಹೇಶ್ ಅವರು ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಜೊತೆ ಬಹಳಷ್ಟು ಗುರುಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಆಪ್ತರಾಗಿ ಕೂಡ ಸಾರಾ ಮಹೇಶ್ ಅವರು ಗುರುಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಮೈಸೂರಿಗೆ ಎಂಟ್ರಿ ಕೊಡ್ತಿದ್ದಾಗನೇ ಸಾರಾ ಮಹೇಶ್ ಅವರು ಅವ್ರ ಜೊತೆಗಿರ್ತಾರೆ. ಹೀಗಾಗಿ ಕುಮಾರಸ್ವಾಮಿ ಮತ್ತೆ ಸಾರಾ ಮಹೇಶ್ ಇಬ್ರು ಕೂಡ ಬಹಳಷ್ಟು ಹೊಂದಾಣಿಕೆಯಿಂದ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ನಾವು ಹೇಳ್ಬೋದು, ಸಾರಾ ಮಹೇಶ್ ಅವರು ಕುಮಾರಸ್ವಾಮಿಗೆ ಆಪ್ತರಾದ್ರೆ GT ದೇವೇಗೌಡರು ದೊಡ್ಡಗೌಡರಿಗೆ ಪರಮಾಪ್ತರಾಗಿರುವಂಥದ್ದು ಬಹಳಷ್ಟು ರಾಜಕೀಯವಾಗಿ ಸಂಚಲನವನ್ನು ಉಂಟು ಮಾಡುತ್ತೆ. ಯಾಕಂದರೆ ದೊಡ್ಡಗೌಡ್ರನ್ನೇ GT ದೇವೇಗೌಡರು ಒಂದೊಳ್ಳೆ ಸಂಬಂಧವನ್ನು ಇಟ್ಕೊಂಡಿದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ GT ದೇವೇಗೌಡರನ್ನ ಅಷ್ಟು ಸುಲಭವಾಗಿ ಕುಗ್ಗಿಸ್ಲಿಕ್ಕೆ ಅಥವಾ ಅಷ್ಟು ಸುಲಭವಾಗಿ JDS ಟಿಕೆಟ್ನ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋಂಥದ್ದನ್ನ ಈ ಭೇಟೆ ಮತ್ತೆ ಮತ್ತೆ ನಿರೂಪಿಸ್ತಿರುವಂಥದ್ದು. ಪಕ್ಷದ ಆಂತರಿಕ ನಿರ್ಧಾರಗಳನ್ನ ದೊಡ್ಡಗೌಡರ ಮಾತೇ ಅಂತಿಮ ಅನ್ನೋಂಥದ್ದನ್ನ ನಾವು ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಫೈನಲ್ ಪರಮೋಚ್ಚ ನಾಯಕರು ಅಂತ ಹೇಳಿದ್ರೆ ಅವರೇ ಫೈನಲ್ ಮಾಡುವಂಥದ್ದು. GT ದೇವೇಗೌಡರನ್ನ ಬಿಡಬೇಕಾ ಅಥವಾ ಅವ್ರನ್ನ ಉಚ್ಚಾಟಿಸ್ಬೇಕಾ ಅಥವಾ ಅವ್ರ ಮುಂದೆ ಟಿಕೆಟ್ ಕೊಡಬೇಕಾ ಬೇಡವಾ, ಅವ್ರನ್ನ ಯಾವ ರೀತಿ ನಾವು ಸೈಡ್ ಲೈನ್ ಮಾಡಬೇಕು ಅಥವಾ ಅವ್ರನ್ನ ನಾವು ಪಕ್ಷದಲ್ಲಿ ಒಂದು ದೊಡ್ಡ ಪೋಸ್ಟ್ ಕೊಡಬೇಕು ಅಥವಾ ಅವ್ರನ್ನ ಯಾವ ರೀತಿ ನಾವು ಗೌರವವಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದೇ HD ದೇವೇಗೌಡರು ಅಂತೇಳಿ ಈಗಾಗಲೇ ಪಕ್ಷದ ಸಾಕಷ್ಟು ಕಾರ್ಯಕರ್ತರು ನಾಯಕರುಗಳು ಕೂಡ ಹೇಳ್ತಿರುವಂಥದ್ದು. ಹೀಗಾಗಿ GT ದೇವೇಗೌಡರನ್ನ ಬಿಲ್ಕುಲ್ ದೊಡ್ಡಗೌಡರು ಬಿಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಈ ಒಂದು ಭೇಟೆ ಅದಕ್ಕೆ ಸಾಕಷ್ಟು ಸಾಕ್ಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮೇ 18ಕ್ಕೆ ಇರ್ತಕ್ಕಂತಹ ಬರ್ತ್ಡೇ ಇವತ್ತೇ ಭೇಟೆ ಮಾಡುವಂತಹ ಅನಿವಾರ್ಯತೆ GT ದೇವೇಗೌಡರಿಗೆ ಏನಿತ್ತು. ಯಾಕಂದ್ರೆ ಭಾನುವಾರ ಕಾರ್ಯಕ್ರಮ ಇರುವಂಥದ್ದು. ಮೇ 17ಕ್ಕೆ ಜನರೊಂದಿಗೆ ಜನತಾದ ಕಾರ್ಯಕ್ರಮ ಚಾಮುಂಡೇಶ್ವರಿ ಕ್ಷೇತ್ರದ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮ ಮುಗಿದ ನಾಳೆಗೆ ಸೋಮವಾರ ಮೇ 18ಕ್ಕೆ ದೊಡ್ಡಗೌಡರು ಬರ್ತ್ಡೇ ಇತ್ತು. ಬಹುಶಃ ಅವತ್ತೇ ಹೋಗಿ ಅವರು ವಿಶ್ ಮಾಡಬೇಕಾಗಿತ್ತು. ಯಾಕೆ ಅವರು ಶುಕ್ರವಾರ ಅಂದರೆ ಇನ್ನು 3 ದಿನ ಮುಂಚಿತವಾಗಿ ಅವ್ರು ಯಾಕೆ ವಿಶ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ವಿರುದ್ಧ ಆ ಒಂದು ಜನರೊಂದಿಗೆ ಜನತಾದ ಕಾರ್ಯಕ್ರಮದಲ್ಲಿ ಆ ಒಂದು ಸಮಾವೇಶದಲ್ಲಿ ಏನಾದರೂ ಕುಮಾರಸ್ವಾಮಿ ಅವರಿಗೆ ಏನಾದರೂ ಮಿಸ್ಗೈಡ್ ಮಾಡಿ ಮೈಸೂರು ಭಾಗದ ಅಂದರೆ GT ದೇವೇಗೌಡರ ಪರಮ ಶತ್ರುಗಳು ಪರಮ ಬದ್ಧ ವೈರಿಗಳು ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಕೂಡ ಕುಮಾರಸ್ವಾಮಿಗೆ ಏನಾದರೂ ರಾಜಕೀಯವಾಗಿ ಅವರಿಗೆ ಒಂದಿಷ್ಟು ಮೆಸೇಜ್ಗಳನ್ನ ಕೊಟ್ಟು ಈ ಒಂದು ಸಮಾವೇಶದ ಮೂಲಕ GT ದೇವೇಗೌಡರನ್ನ ಪಕ್ಷದಿಂದ ಉಚ್ಚಾಟಿಸುವಂಥದ್ದು ಅಥವಾ 2028ಕ್ಕೆ GT ದೇವೇಗೌಡರಿಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಘೋಷಣೆಗಳನ್ನ ಮಾಡಿಸುವಂತಹ ಎಲ್ಲ ಐಡಿಯಾಲಜಿಗಳು ಎಲ್ಲ ಒಂದಿಷ್ಟು ಸಾಧ್ಯತೆಗಳನ್ನು ಕೂಡ ನಾವು ಊಹೆ ಕೂಡ ಮಾಡ್ಬೋದು. ಯಾಕಂದ್ರೆ ಆ ರೀತಿಯಾದಂಥ ಬೆಳವಣಿಗೆ ಮೈಸೂರು ಭಾಗದಲ್ಲಿ ನಡೆದಿತ್ತು. ಇದು ಕೇವಲ ಜನರೊಂದಿಗೆ ಜನತಾದ ಕಾರ್ಯಕ್ರಮ ಅಲ್ಲ, ಇದು ಕಂಪ್ಲೀಟ್ GT ದೇವೇಗೌಡರನ್ನ ಕುಗ್ಗಿಸುವಂಥದ್ದು. ಅಂದರೆ ಸಂಪೂರ್ಣವಾಗಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥದ್ದನ್ನ ಎಲ್ಲ ರೀತಿಯಾದಂಥ ಒಂದಿಷ್ಟು ತಂತ್ರಗಾರಿಕೆಗಳನ್ನ ಮಾಡ್ಕೊಂಡಿದ್ರು. ಈ ಎಲ್ಲ ವಿಚಾರವನ್ನು ಅರ್ಥಂತಹ GT ದೇವೇಗೌಡರು ಇವತ್ತೇ ಪರಮೋಚ್ಚ ನಾಯಕ ದೇವೇಗೌಡರನ್ನ ಭೇಟಿ ಮಾಡಿ ಈ ಎಲ್ಲ ಪ್ಲಾನ್ಗಳನ್ನು ಕೂಡ ತಲೆಕೆಳಗಾಗಿ ಮಾಡಿದಿರುವಂಥದ್ದು ಈ ಒಂದು ಭೇಟಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟು ಸ್ಪಷ್ಟವಾಗಿ, ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಸೋಲಿಸಿದ ಹೆಗ್ಗಳಿಕೆ, ಅದರಲ್ಲೂ 36,000 ಲೀಡಿಂಗ್ ಗೆದ್ದಿದ್ದಾರೆ. ಈ ಬಾರಿ ಅದು ಚಾಮುಂಡೇಶ್ವರಿಯಲ್ಲಿ ಅವರು ಯಾಟ್ರಿಕ್ ಗೆಲುವನ್ನು ಪಡ್ಕೊಂಡಿದ್ದಾರೆ. ಬಹಳಷ್ಟು ಪಕ್ಷಗಳಲ್ಲಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಎಲ್ಲಾ ರೀತಿಯಾದಂತಹ ದೊಡ್ಡ ನಾಯಕರುಗಳ ಸಂಪರ್ಕ ಇದೆ. ತಳಮಟ್ಟದಿಂದ ರಾಜಕಾರಣ ಮಾಡ್ಕೊಂಡು ಬಂದಂತಹ GT ದೇವೇಗೌಡರಿಗೆ ಈ ಸುಳಿವು ಸಿಕ್ಕಿರ್ಲಿಲ್ವಾ ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ಬೋದು. ಹೀಗಾಗಿ ಈ ಸುಳಿವನ್ನ ಅರಿತೆ ಇವತ್ತೇ ದೊಡ್ಡಗೌಡರನ್ನ ಭೇಟಿ ಮಾಡಿ ಈ ಎಲ್ಲ ತಂತ್ರಗಾರಿಕೆಗಳನ್ನು ಕೂಡ ಎಲ್ಲ ಪ್ಲಾನ್ಗಳನ್ನು ಕೂಡ ಉಲ್ಟಾ ಮಾಡುವಂತಹ ನಿಟ್ಟಿನಲ್ಲಿ GT ದೇವೇಗೌಡರು ಈ ಭೇಟಿಯನ್ನ
ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಹೀಗಾಗಿ ಜಿ ಟಿ ದೇವೇಗೌಡರ ವಿರುದ್ಧ ಏನೆಲ್ಲ ಪಿತೂರುಗಳು, ಏನೆಲ್ಲ ಷಡ್ಯಂತ್ರಗಳನ್ನ ಮಾಡ್ಲಿಕ್ಕೆ ಅವ್ರ ವಿರೋಧಿ ಬಣ ಮುಂದಾಗಿತ್ತು, ಅವೆಲ್ಲವೂ ಕೂಡ ಈಗಾಗಲೇ ಆ ಪ್ಲಾನ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ ಅಂತ ಹೇಳ್ಬೇಕು. ಹೀಗಾಗಿ ಜಿ ಟಿ ದೇವೇಗೌಡರು ಮತ್ತು ದೊಡ್ಡಗೌಡರ ಈ ಬೇಟೆ ಕುಮಾರಸ್ವಾಮಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಆ ಒಂದು ಕಾರ್ಯಕ್ರಮದ ಮೂಲಕ ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಯಾಕೆಂದ್ರೆ ದೊಡ್ಡಗೌಡರು ಇವತ್ತು ಬೇಟೆ ಮಾಡದಾದ್ಮೇಲೆ ಇನ್ನು ಕಾರ್ಯಕರ್ತರು ಮತ್ತೆ ಅಲ್ಲಿನ ಮುಖಂಡರುಗಳು, ನಾಯಕರುಗಳು ಯಾರು ಕೂಡ ಆ ವೇದಿಕೆ ಮೂಲಕ ಜಿ ಟಿ ದೇವೇಗೌಡರಿಗೆ ಕೌಂಟರ್ ಮಾಡುವಂಥದ್ದು, ಅವರ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನ ಕೊಡುವಂಥದ್ದು, ಅವರ ವಿರುದ್ಧ ಹಗುರವಾಗಿ ಮಾತನಾಡುವಂಥದ್ದು ಯಾವುದು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳಲಾಗುತ್ತೆ. ಯಾಕಂದ್ರೆ ದೊಡ್ಡಗೌಡರನ್ನೇ ಅವರು ಬೇಟೆ ಮಾಡಿದ್ಮೇಲೆ ಇನ್ನೂ ಕೂಡ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಇದ್ದಾರೆ ಅಂತಾನೆ ಅರ್ಥ. ಇಲ್ಲಿವರೆಗೂ ಜಿ ಟಿ ದೇವೇಗೌಡರು ಪಕ್ಷದಲ್ಲಿ ಆಕ್ಟಿವ್ ಆಗಿಲ್ಲ, ಪಕ್ಷದ ಕಾರ್ಯಕ್ರಮದಿಂದ ದೂರ ಇದ್ದಾರೆ. ಅವರು ಈ ಒಂದು ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಕಂಪ್ಲೀಟ್ ಅವರು ಶಟ್ ಡೌನ್ ಆಗಿದ್ದಾರೆ ಅಂತ ಕೂಡ ಎಲ್ಲ ಮಾತನಾಡ್ತಿದ್ರಲ್ಲ. ಈಗ ದೇವೇಗೌಡರನ್ನ ಈ ಭೇಟಿ ಅವ್ರು ಮತ್ತೆ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದಾರೆ, ಮತ್ತೆ ಅವ್ರ ಪಕ್ಷದ ಮೇಲೆ ಅವ್ರಿಗೆ ಒಲವಿದೆ, ಅವ್ರು ಯಾವುದೇ ಕಾರಣಕ್ಕೂ JDS ಪಕ್ಷವನ್ನ ಬಿಡೋದಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಸಂದೇಶವನ್ನ ಎಚ್ ಡಿ ದೇವೇಗೌಡರು ಮತ್ತೆ ಜಿ ಟಿ ದೇವೇಗೌಡರು ಈ ಭೇಟಿ ಸಾಕಷ್ಟು ಜನರಿಗೆ, ಅಂದ್ರೆ ಮೈಸೂರು ಭಾಗದ, ಹಳೆ ಮೈಸೂರು ಭಾಗದ ಜನರಿಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಹೀಗಾಗಿ ಜಿ ಟಿ ದೇವೇಗೌಡರಿಗೆ ಇದೊಂದು ಶಕ್ತಿ ಅಂತ ಹೇಳ್ಬೋದು, ಮತ್ತೊಮ್ಮೆ ರಾಜಕೀಯ ಶಕ್ತಿ ಅಂತ ಹೇಳ್ಬೋದು. ಅದು ದೇವೇಗೌಡರು ಕೊಟ್ಟಿರುವಂತದ್ದು. ಈ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಮೇ 17ರಂದು ನಡೆಯುವಂತಹ ಈ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತಹ ಜನರೊಂದಿಗೆ ಜನತಾದ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜಿ ಟಿ ದೇವೇಗೌಡರ ಬಗ್ಗೆ ಮಾತನಾಡ್ತಾರೆ, ಎಷ್ಟು ಎಚ್ಚರಿಕೆಯಿಂದ ಅವ್ರು ಮಾತನಾಡ್ತಾರೆ. ಯಾಕೆಂದ್ರೆ ದೊಡ್ಡಗೌಡರು ಬೇರೆ ಬೇಟೆ ಮಾಡಿದ್ದಾರೆ, ದೊಡ್ಡಗೌಡರು ಸ್ಪಷ್ಟವಾದಂತಹ ಸಂದೇಶವನ್ನೇ ಕೊಟ್ಟು ಜಿ ಟಿ ದೇವೇಗೌಡರನ್ನ ಕಳಿಸಿರ್ತಾರೆ. ಜೊತೆಗೆ ಕುಮಾರಸ್ವಾಮಿ ಕೂಡ ಅವ್ರು ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಜಿ ಟಿ ದೇವೇಗೌಡರ ಬಗ್ಗೆ ಹಗುರವಾಗಿ ಅಥವಾ ಅವ್ರ ವಿರುದ್ಧ ಮಾತನಾಡುವಂಥದ್ದು ಬೇಡ ಅನ್ನೋಂಥದ್ದು. ಯಾಕಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನಿಟ್ಟಿನಲ್ಲಿ ಈ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಿರ್ತಾರೆ. ಹೀಗಾಗಿ ಜಿ ಟಿ ದೇವೇಗೌಡರು ಮತ್ತೆ JDS ನಲ್ಲಿ ಇರೋದು ಬಹಳ ಖಚಿತ ಅಂತ ಹೇಳ್ಬೋದು. ಜೊತೆಗೆ 2028ಕ್ಕೂ ಅವ್ರಿಗೆ ಟಿಕೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಒಂದು ವೇಳೆ ಈ ಒಂದು ರಾಜಕಾರಣದಿಂದ ಹಿಂದೆ ಸರಿದಿದ್ರೆ, ರಾಜಕಾರಣ ಸಾಕಪ್ಪ ಅಂತ ಹೇಳಿದ್ರೆ ಈ ಬೇಟೆಯನ್ನು ಅವ್ರು ಮಾಡ್ತಿರ್ಲಿಲ್ಲ. ಎಲ್ಲವನ್ನು ಕೂಡ ಬದಿಗೊತ್ತು. ಬಹಳ ವರ್ಷಗಳ ನಂತರ ದೇವೇಗೌಡರನ್ನ ಬೇಟೆ ಮಾಡಿದ್ರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಅಚ್ಚರಿ ಅಂತ ಹೇಳ್ಬೋದು. ಈ ಒಂದು ಬೇಟೆ ಕೇವಲ ಸೌಜನ್ಯ ಬೇಟೆ ಅಂತ ಯಾರು ಕೂಡ ನಂಬಲಿಕ್ಕಿಲ್ಲ. ಈ ಒಂದು ಭೇಟಿ ಪಕ್ಕ ಪ್ಲಾನೆಡ್ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದ ತಾವು ನುಂಚ್ಕೊಳ್ಳಿಕ್ಕೆ, ತಾವು ತಮ್ಮ ವಿರುದ್ಧ ಆರೋಪಗಳು ಮಾಡದೇ ರೀತಿ, ತಮ್ಮ ವಿರುದ್ಧ ಸಿಡಿದೇಳೋ ರೀತಿ, ತಮ್ಮ ವಿರುದ್ಧ ಮಾತನಾಡದ ರೀತಿ ದೊಡ್ಡಗೌಡರಿಂದ ಒಂದು ರೀತಿ ಜಿ ಟಿ ದೇವೇಗೌಡರು ಬೇಲ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇದನ್ನ ಆ ಕಾರ್ಯಕ್ರಮದ ಮೂಲಕ ನಾಯಕರು ಏನಂತ ಮಾತನಾಡ್ತಾರೆ ಎಲ್ಲವನ್ನು ಕೂಡ ನೋಡ್ಬೋದು. ಜೊತೆಗೆ ಒಂದು ರೀತಿ ಆಪರೇಷನ್ ಹಸ್ತಕ್ಕೂ ಕೂಡ ಇಲ್ಲಿ ಬ್ರೇಕ್ ಆಗಿ ಬಿದ್ದಂತೆ ಆಗಿದೆ. ಯಾಕಂದ್ರೆ ಜಿ ಟಿ ದೇವೇಗೌಡರಿಗೆ 2028ಕ್ಕೆ JDS ಟಿಕೆಟ್ ಸಿಗದೆ ಹೋದ್ರೆ ಅವರು ಕಾಂಗ್ರೆಸ್ ಹೋಯ್ತಾರೆ, ಇಲ್ಲೊಂದ್ ಕಡೆ BJP ಹೋಯ್ತಾರೆ ಅಂತ ಹೇಳಿ ಮಾತನಾಡ್ಕೊಳ್ತಿದ್ರು. ಆದ್ರೆ ಜಿ ಟಿ ದೇವೇಗೌಡರು ಈ ರೀತಿಯಾದಂತಹ ಒಂದು ವದಂತಿಗಳಿಗೆ ಸಂಪೂರ್ಣವಾಗಿ ಈ ಒಂದು ಬೇಟೆ ಒಂದು ರೀತಿ ಮರಣ ಶಾಸನವಾಗಿದೆ. ಯಾಕಂದ್ರೆ ಆ ರೀತಿಯಾದಂತಹ ಒಂದು ಮರಣ ಶಾಸನವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಹೂಡಿದ್ದಂತಹ, BJP ಹೂಡಿದ್ದಂತಹ ಎಲ್ಲ ತಂತ್ರಗಾರಿಕೆಗಳು ಕೂಡ ತಲೆ ಕೆಳಗಾಗಿವೆ ಅಂತ ಹೇಳ್ಬೋದು. ಜಿ ಟಿ ದೇವೇಗೌಡರನ್ನ ಯಾರು ಕೂಡ ಕರ್ಕೊಳ್ಳಿಕ್ಕಾಗಲ್ಲ. ಜಿ ಟಿ ದೇವೇಗೌಡರು ಕೂಡ ಯಾವ ಪಕ್ಷಕ್ಕೂ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಅವರು JDS ಪಕ್ಷದಲ್ಲೇ ಉಳ್ಕೊಳ್ತಾರೆ ಅಂತೇಳಿ ಮತ್ತೊಮ್ಮೆ ಎಚ್ ಡಿ ದೇವೇಗೌಡರ ಬೇಟೆ ನಮಗೆ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇದೆ.